ಮಾತಾಡ್ತಾನೆ ಇಲ್ಲ. ಮಾತಾಡಲ್ಲ ಅದ್ ಬಿಟ್ರೆ ಬೇರೆ ಏನಿದ್ರೆ ಹೇಳಿ. ಈಗ ಟಿಪ್ಪನು ವಿಷಯ ಮಾಡ್ತಾರೆ ಅನ್ನುವಂತ ಅವ್ರಿಗೆ ಕೇಳ್ಬೇಕು. ಹೇಳಿಕೆಲ್ಲ ಇಲ್ಲಿ ಇವತ್ತು ಈ ಕಾರ್ಯಕ್ರಮ ಇದೆ ಅಲ್ಲ, ಸಮಾಜದ ಕಾರ್ಯಕ್ರಮ ಹೋಗಕ್ಕಾಗಿಲ್ಲ. ಜಿಲ್ಲಾ ವಿಭಜನೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರು, ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರುಗಳೆಲ್ಲರೂ ಸೇರಿ ಸರ್ಕಾರಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳುತ್ತೆ. ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಏನಿಲ್ಲ ಸಂಪೂರ್ಣ ಮಾಹಿತಿ ನನಗಿಲ್ಲ. ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯರನ್ನ ಕರೆಸಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ತೀರ್ಮಾನ ಮಾಡ್ತಾರೆ. ಶಾಸಕ ರಜಕಾಗಿ ಅವರು ಪ್ರತ್ಯೇಕ ಇಲ್ಲ, ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾನು ಸಹಮತ ಇಲ್ಲ. ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ಬೇರೆ ಇದೆ. ನೀವು ಅವ್ರು ಹೇಳಿರ್ತಕ್ಕಂಥ ಮಾತಷ್ಟೇ ನೀವು ತಗೊಂಡು ಮಾತನಾಡ್ತಿದ್ದೀರಿ. ಅವ್ರು ಹೇಳಿರ್ತಕ್ಕಂಥದ್ದು ಏನು ಸಪರೇಟ್ ಸ್ಟೇಟ್ ಆಗ್ಬೇಕಂತ ಹೇಳಿದ್ದಾರೆ, ಅದಕ್ಕೆ ನಾನು ಸಹಮತ ಇಲ್ಲ. ಐ ಆಮ್ ನಾಟ್ ಅಗ್ರಿಂಗ್ ಟು ಇಟ್. ಬಟ್ ಅವ್ರು ಹೇಳಿರ್ತಕ್ಕಂಥ ರೆಫರೆನ್ಸ್ ನೀವು ನೋಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಸರ್, ಈಗ ತಾವು ಬಂದ್ರಿ ಬಂದ್ರಿ ಅನ್ಕೋತೀವಿ ಕ್ಷೇತ್ರಗಳನ್ನ ನೋಡೋ ಅಲ್ಲ, ಅಸಮಾನತೆ ಇದೆ, ಅನ್ಯಾಯ ಅನ್ನೋದಕ್ಕಿಂತ ಜಾಸ್ತಿ ಅಸಮಾನತೆ ಇದೆ. ಈಗ ಇಡೀ ಭಾರತ ದೇಶದಲ್ಲಿ ನೋಡಿದ್ರೆ ಎಲ್ಲಾ ಪರಿಸ್ಥಿತಿಗಳು ಇದೇ ರೀತಿ ಇದೆ. ಆಮೇಲೆ ಕರ್ನಾಟಕದಲ್ಲಿ ನಾವು ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ ನೋಡಿದಾಗ ವ್ಯತ್ಯಾಸ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದೀವಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ವಿಶೇಷವಾಗಿ ನಂಜುಂಡಪ್ಪನ ವರದಿ ಅನುಷ್ಠಾನಕ್ಕೆ ನಮ್ಮ ಸರ್ಕಾರಗಳು ಬಂದಾಗ ಜಾಸ್ತಿ ರೊಕ್ಕ ಕೊಟ್ಟಿರ್ತಕ್ಕಂಥ ನಿದರ್ಶನ ಇದೆ. ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ.